ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಬೆಳಿಗ್ಗೆಯಿಂದ ಇವತ್ತು ನಮ್ಮ ಪರಮ ಪೂಜ್ಯ ಬಡ ಬಂತೇಜಿ ಅವರ ಧಮ್ಮಪದ, ಅವರ ಹುಟ್ಟುಹಬ್ಬವನ್ನ ಧಮ್ಮಪದ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಈ ಶುಭ ದಿನದಂದು ಮೊಟ್ಟ ಮೊದಲಿಗೆ ಬುದ್ಧ ಧಮ್ಮ ಸಂಘಕ್ಕೆ ನಮಿಸುತ್ತೇನೆ. ಪರಮ ಪೂಜ್ಯ ಆಚಾರ್ಯ ಬುದ್ಧರಕಿತ ಬಡ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತೇನೆ. ಗುರು ಬಂತೇಜಿಯವರ ಪಾದಗಳಿಗೆ ನಮಿಸುತ್ತೇನೆ. ಸಂಘಕ್ಕೆ ನಮಿಸುತ್ತಾ ಎಲ್ಲ ಉಪಾಸಕ ಉಪಾಸಕಿಯರೇ, ಆನ್ಲೈನ್ ಅಲ್ಲಿ ಇರ್ತಕ್ಕಂಥವ್ರು, ಇವತ್ತು ಧಮ್ಮಪದ ಅಂತಕ್ಕಂಥದ್ದು ಒಂದು ಪುಸ್ತಕ. ಅಂದ್ರೆ ಭಗವಾನ್ ಬುದ್ಧರ ಬೋಧನೆ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ ಇದೆ. ಸುತ್ತ ಪೀಠಕ ಅಂತ ಏನಿದೆ ಅಲ್ಲ, ಅದರಲ್ಲಿ 5 ಭಾಗಗಳು: ದೀಘ ನಿಕಾಯ, ಮಜ್ಜಿಮ ನಿಕಾಯ, ಸಂಯುತ್ತ ನಿಕಾಯ, ಅಂಗುತ್ತರ ನಿಕಾಯ, ಖುದ್ದಕ ನಿಕಾಯ. ಖುದ್ದಕ ನಿಕಾಯದಲ್ಲಿ ಮತ್ತೆ 18 ಪುಸ್ತಕಗಳಿವೆ. 18 ಪುಸ್ತಕಗಳಲ್ಲಿ ಧಮ್ಮಪದ ಒಂದು. ಈ ಧಮ್ಮಪದದಲ್ಲಿ 423 ಗಾಥೆಗಳಿವೆ, ಶ್ಲೋಕಗಳಿವೆ. ಈ 423 ಗಾಥೆಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿವೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಭಗವಾನ್ ಬುದ್ಧರದು. ಯಾವ ರೀತಿ ಹೇಳ್ತಿದ್ರು, ಜನ ಯಾವ ರೀತಿ ಪರಿವರ್ತನೆ ಆಗ್ತಿದ್ರು. ಇದು ಒಂದೊಂದು ಗಾಥೆಯನ್ನ ಕೇಳಿ ಕೆಲವೊಂದು ಸಾರಿ 1, 2, 10 ಜನ, 100 ಜನ, 1000 ಜನ ಸೋತಾಪಣ್ಣ ಆಗ್ತಿದ್ರು, ಸಗದಗಾಮಿ ಆಗ್ತಿದ್ರು. ಅಲ್ಲೇ ಕೇಳ್ತಾ ಕೇಳ್ತಾ ಅಷ್ಟು ಒಂದೊಂದು ಗಾಥೆಯು ಜ್ಞಾನೋದಯವನ್ನ ಉತ್ಪನ್ನ ಮಾಡಿರ್ತಕ್ಕಂಥ ಗಾಥೆ ಸಾಮಾನ್ಯವಾದದ್ದಲ್ಲ. ಅದು ಕೇಳುವವರ, ರಿಸೀವ್ ಮಾಡುವವರ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಎಷ್ಟು ಜ್ಞಾನದಿಂದ ಅದು ರಿಸೀವ್ ಮಾಡ್ಕೊಳ್ತೀವೋ ಅಷ್ಟು ನಾವು ನಮ್ಮ ಜ್ಞಾನವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಂಕ್ಷಿಪ್ತವಾಗಿ ನಾನು ಕೇವಲ ಒಂದು ಮೊದಲನೆಯ ಧಮ್ಮಪದದ ಮೊದಲನೆಯ ವರ್ಗ ಯಮಕ ವರ್ಗ. ಯಮಕ ವರ್ಗ ಅಂದ್ರೆ ಜೋಡಿಯ, ಯಮಕ ಅಂದ್ರೆ ಜೋಡಿ. ಎರಡೆರಡು ಗಾಥೆಗಳು, ಜೋಡಿ ಗಾಥೆಗಳು. ಮೊಟ್ಟ ಮೊದಲನೇದೇ ನೋಡಿ, ಮನೋಪುಬ್ಬಂಗಮ ಧಮ್ಮ ಮನೋಸೆಟ್ಟ ಮನೋಮಯ. ಎಲ್ಲಕ್ಕೂ ಮನಸ್ಸೇ ಮೊದಲು, ಎಲ್ಲವೂ ಮನಸ್ಸಿನಿಂದ ಆಗಿವೆ, ಎಲ್ಲಕ್ಕೂ ಮನಸ್ಸೇ ಶ್ರೇಷ್ಠ. ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಬಂತೇಜಿಯವರು ಹೇಳ್ತಾ ಇದ್ರಲ್ಲ, ಸುಮಿತ್ತಾ ಬಂತೇಜಿಯವರು, ಎಲ್ಲವೂ ಮನಸ್ಸಿನಿಂದ ಆಗಿವೆ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಅಂತ ಬರೀತಾರಲ್ಲ, ಆದರೆ ನಿಜವಾಗಿಯೂ ಯಾವುದು ಬರಿಬೇಕು? ಮನಸ್ಸಿನಲ್ಲಿ, ಮೇಡ್ ಇನ್ ಮೈಂಡ್ ಅಲ್ವಾ? ಯಾಕಂದ್ರೆ ಎಲ್ಲವೂ ಮನಸ್ಸಿನಿಂದನೇ ಆಗಿದೆ. ಆದ್ದರಿಂದ ಬಂತೇಜಿಯವರು ಹೇಳ್ತಾ ಇದ್ರಲ್ಲ, ಈ ಮಹಾಯುದ್ಧ, 2ನೆಯ ಮಹಾಯುದ್ಧದ ನಂತರ ಶ್ರೀಲಂಕಾದ ಅಧ್ಯಕ್ಷರು ಇದರ 5ನೇ ಗಾಥೆಯನ್ನ ಓದಿ, ವೈರದಿಂದ ವೈರ ಎಂದು ಹೋಗಲ್ಲ, ಮೈತ್ರಿಯಿಂದ ಮಾತ್ರ ವೈರ ಹೋಗುತ್ತೆ, ಇದು ಸನಾತನ ಧರ್ಮ, ಇದು ಹೇಳ್ಬಿಟ್ಟು 5ನೇ ಗಾಥೆಯಲ್ಲಿದೆ. ಅದನ್ನ ಹೇಳಿ ಜಪಾನಿಗರು ಬಹಳ ಸಂತೋಷಪಟ್ಟು ಅವರು ಶ್ರೀಲಂಕಾಗೆ ತುಂಬಾ ಗೌರವದಿಂದ ನೋಡ್ಕೊಂಡ್ರು. ಅದು ಆಗಿನ ಕಾಲದಲ್ಲಿ. ಅದೇ ಸಮಯದಲ್ಲಿ ಈ ವಿಶ್ವಸಂಸ್ಥೆಯ ಯುನೆಸ್ಕೋ ಏನಿದೆ, ಕಲ್ಚರ್ ಇದೆಲ್ಲ, ಇದನ್ನ ಮಾಡಲಿಕ್ಕೆ ಒಂದೇನು ಅದರ ಒಂದು ಭಾಗವಾಗಿದೆ. ಅದರ ಒಂದು ಸಂವಿಧಾನವನ್ನು ಬರೆದಾಗ ಅದರಲ್ಲಿ ಮೊಟ್ಟ ಮೊದಲಿಗೆ ಅದನ್ನೇ ಬರೆದ್ರು: ಜನರ ಮನಸ್ಸಿನಲ್ಲಿ ಯುದ್ಧಗಳು ಉತ್ಪನ್ನ ಆಗುತ್ತವೆ, ಆ ಯುದ್ಧಗಳ ಸಮಾಪ್ತಿಯು ಕೂಡ ಜನಗಳ ಮನಸ್ಸಿನಲ್ಲಿಯೇ ಇದೆ ಹೇಳಿ ಇದೆ. ಈ ಮನೋಪುಬ್ಬಂಗಮ ಧಮ್ಮ ಇದೆ ಅಲ್ಲ, ಈ ಗಾಥೆಯ ಮೇಲೇನೆ ಅದರ ಕಾನ್ಸ್ಟಿಟ್ಯೂಷನ್ ಕೂಡ ಬರೆಯಲಾಗಿದೆ. ಇವತ್ತು ಶಬ್ದದೊಂದಿಗಿದೆ.
ಇವತ್ತು ಜಗಳಗಳಾಗ್ತಾ ಇವೆ, ಎಷ್ಟೊಂದು ಹಿಂಸೆ, ಕೊಲೆ, ಸಾವು, ನೋವು, ಯುದ್ಧ, ಮನುಷ್ಯರನ್ನ ಕೊಲ್ಲುವುದು ಸಾಮಾನ್ಯ ಆಗ್ಬಿಟ್ಟಿದೆ. ಮುಂಚೆ ಬರೀ ಪ್ರಾಣಿಗಳನ್ನ ಕೊಲ್ತಾ ಇದ್ರು, ಪಕ್ಷಿಗಳನ್ನು ಕೊಲ್ತಾ ಇದ್ರು. ಈಗ ಮನುಷ್ಯರನ್ನ ಕೊಲ್ಲುವುದು ಕೂಡ ಸಾಮಾನ್ಯ ಆಗ್ಬಿಟ್ಟಿದೆ. ಅಂತ ಒಂದು ಆ, ಜಗತ್ತು ಸೃಷ್ಟಿಯಾಗಿದೆ. ಯಾವ ರೀತಿಯ ಮನಸ್ಸು? ಕ್ರೂರತನದ ಮನಸ್ಸು, ಮಹಾ ಅಜ್ಞಾನದ ಮನಸ್ಸು, ಹಿಂಸೆಯಿಂದ ಪರಿಹಾರ ಅಂತಕ್ಕಂಥ ಮನಸ್ಸು. ಹಿಂಸೆ ಮಾಡಿದ್ರೆ ಪರಿಹಾರ ಸಿಕ್ಬಿಡುತ್ತೆ. ಎಂಥ ದೊಡ್ಡ ಪಾಪ ಕಟ್ಕೊಳ್ತಾರೆ, ಎಂಥ ದೊಡ್ಡ ಪಾಪಿಗಳಾಗ್ತಾರೆ. ಆ ಮನಸ್ಸು ಹಿಂಸೆಯಿಂದ ಏನೋ ಸಾಧನೆ ಮಾಡೋದಕ್ಕೆ ಹೋದಾಗ ಒಂದು ಏನು ಇಚ್ಛೆ ಇದೆ, ಹಿಂಸಾ ಇಚ್ಛೆ ಏನಿದೆ, ಅದೊಂದು ದೊಡ್ಡ ಶಕ್ತಿ. ಅವರನ್ನಂತೂ ಹಾಳು ಮಾಡಿಬಿಡುತ್ತೆ, ಅವರ ಕುಟುಂಬದವರನ್ನ ಹಾಳು ಮಾಡಿಬಿಡುತ್ತೆ, ಸಮಾಜವನ್ನ ಹಾಳು ಮಾಡಿಬಿಡುತ್ತೆ. ಅಂತ ಒಂದು ಶಕ್ತಿ ಅದಕ್ಕಿದೆ. ಆದ್ದರಿಂದ ಭಗವಾನ್ ಬುದ್ಧರು ಸರಳವಾಗಿ ಹೇಳಿದ್ರು, ಒಂದು ವೇಳೆ ಕೆಟ್ಟ ಮನಸ್ಸಿನಿಂದ ನೀವು ಯೋಚನೆ ಮಾಡಿ ಮಾತಾಡಿದರೆ ಅಥವಾ ಕೆಲಸ ಮಾಡಿದರೆ ನಿಮ್ಮ ಹಿಂದೆ ದುಃಖ ಬರುತ್ತೆ, ದುಃಖ ಬರುತ್ತೆ, ದುಃಖ ಬರುತ್ತೆ. ಯಾವ ರೀತಿ ಎತ್ತಿನ ಗಾಡಿಯಲ್ಲಿ ಎತ್ತಿನ ಹಿಂದೆ ಆ ಬಂಡಿಯ ಚಕ್ರ ಉರುಳ್ತಾ ಇರುತ್ತಲ್ಲ, ಆ ರೀತಿ ಚಕ್ರದ ಹಾಗೆ ದುಃಖ ಹಿಂದೆ ಹಿಂದೆ ಬರ್ತಾ ಇರುತ್ತೆ. ಇದು ನಿಜ ತಾನೆ? ಅದೇ ಒಂದ್ ವೇಳೆ ಒಳ್ಳೆ ಮನಸ್ಸಿನಿಂದ, ಮನಸಾಚೆ ಪಸನ್ನೇನ, ಒಳ್ಳೆ ಮನಸ್ಸಿನಿಂದ ಮಾತಾಡಿದ್ರೆ, ಕೆಲಸ ಮಾಡಿದ್ರೆ ನಮ್ಮ ಹಿಂದೆ ಸುಖ ಬರುತ್ತೆ. ಯಾವ ರೀತಿ ಸುಖ ಬರುತ್ತೆ? ಎಂದು ಅಗಲ ಅ- ಅಲಗ ಅಗಲ ಅಲಗದೇ ಇರುವ, ಅಗದ ಅಗಲದೇ ಇರುವ, ಎಂದು ಅಗಲದೇ ಇರುವ ನೆರಳಿನ ರೀತಿನಲ್ಲಿ. ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗುತ್ತೇನ್ರಿ? ಸತ್ ಮೇಲೆ ಎಲ್ಲರೂ ಬಿಟ್ಟು ಹೋಗ್ತಾರೆ, ನೆರಳು ಮಾತ್ರ ಇನ್ನೂ ಇರುತ್ತೆ ಅಲ್ವಾ? ನೆರಳಿನಂತೆ ಸುಖ ನಮ್ಮ ಹಿಂದೆ ಬರುತ್ತೆ. ಛಾಯಾವ ಅಣ್ಣಪಾಯಿನಿ, ಎಂದು ನಮ್ಮನ್ನ ಬಿಡದೇ ಇರುವ ನೆರಳು. ನೋಡಿ ಇನ್ನೊಂದು, ಅಕ್ಕೊಚ್ಚಿ ಮಂಗ್ ಅವಧಿ ಮಂಗ್ ಅಜಿನಿ ಮಂಗ್ ಅಹಾಸಿಮೆ ಏಚ ತಂಗು ಪಣ್ಣೈ ಹಂತಿ ವೇರಂತೆ ಸಂಗ್ನ ಸಮ್ಮತಿ. ಅಕ್ಕೊಚ್ಚಿ ಮಂಗ್ ಅಂದ್ರೆ ಅವನು ನನಗೆ ಬೈದ, ಅವಧಿ ಮಂಗ್ ಅವನು ನನಗೆ ಹೊಡೆದ, ಅಜಿನಿ ಮಂಗ್ ಅವನು ನನಗೆ ಸೋಲಿಸಿದ, ಅಹಾಸಿಮೆ ಅವನು ನನ್ನಲ್ಲಿದ್ದನ್ನ ಕಿತ್ಕೊಂಡ್ಬಿಟ್ಟ. ಏಚ ತಂಗು ಪಣ್ಣಯ್ಯಂತಿ, ಯಾರು ಈ ರೀತಿ ಚಿಂತಿಸುವವರೋ, ಮನಸ್ಸಿನಲ್ಲಿ ಪದೇ ಪದೇ ತರುವವರೋ, ಬೇರಂತೆ ಸಂಗ್ನ ಸಮ್ಮತಿ, ಅವರ ವೈರತ್ವ, ಹಗೆತನ, ದ್ವೇಷ ಹೋಗಲ್ಲ. ಆದ್ದರಿಂದ ಆ ಥರ ಯೋಚನೆ ಮಾಡೋದಕ್ಕೂ ಬಿಡಬೇಡಿ. ನಿಮಗೆ ಯಾರೋ ಬೈದ್ರೋ, ಇದು ಮಾಡಿದ್ರೋ, ಅದು ಮಾಡಿದ್ರೋ, ನಷ್ಟ ಮಾಡಿದ್ರೋ ಮನಸ್ಸಿನಲ್ಲಿ ತರಬೇಡಿ. ಅದು ನಿಮ್ಮ ವೈರ ಹುಟ್ಟಿಸುತ್ತೆ. ವೈರ ಹುಟ್ಟಿಸಿದ್ರೆ ದುಃಖ ಹುಟ್ಟಿಸುತ್ತೆ, ವೈರ ಹುಟ್ಟಿಸಿದ್ರೆ ನೋವು ಹುಟ್ಟಿಸುತ್ತೆ, ವೈರ ಹುಟ್ಟಿಸಿದ್ರೆ ರೋಗ ಹುಟ್ಟಿಸುತ್ತೆ, ವೈರ ಹುಟ್ಟಿಸಿದ್ರೆ ನಾಶ ಹುಟ್ಟಿಸುತ್ತೆ. ಯಾವ ರೀತಿ ಬೆಂಕಿಯ ಗುಣ ಸುಟ್ಟು ಹಾಕುವುದೋ ಅದೇ ರೀತಿ ವೈರತ್ವದ ಗುಣ ಇವೆಲ್ಲ. ಶಾಂತಿ, ಸುಖ, ಹಣ, ಸಂಪತ್ತು, ನೆಮ್ಮದಿ ಅವುಗಳನ್ನೆಲ್ಲ ಸುಟ್ಟು ಹಾಕುವುದೇ ವೈರತ್ವ. ಅದನ್ನು ಹೋಗಿ ಹೋಗಿ ಅರ್ಧ ಅದರ ದಾರಿ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು ಅಲ್ವಾ? ಅವ್ನು ಹೊಡೆದ, ಅವ್ನು ಬೈದ, ಅವ್ನು ಕಿತ್ಕೊಂಡ, ಅದು ಮಾಡ್ದ, ಇದು ಮಾಡ್ದ, ಅದನ್ನು ಚಿಂತೆ ಮಾಡೋದು ಮಾಡೋದು ದ್ವೇಷ ಮಾಡೋದು ಅಜ್ಞಾನಿಗಳು. ಅಕ್ಕೊಚ್ಚಿ ಮಂಗ ಅವಧಿ ಮಂಗ ಜನಿ ಮಂಗ ಹಾಸಿಮೆ ಏಚತಂಗ್ ನುಪಣಯ್ಯಂತಿ ವೇರಂತೆ ಸೂಪಸಮ್ಮತಿ. ಅವನು ಬೈದ, ಅವನು ಹೊಡೆದ, ಅವನು ಸೋಲಿಸಿದ, ಅವನು ಕಿತ್ಕೊಂಡ ಅಂತ ಯಾರು ಚಿಂತಿಸುವುದಿಲ್ಲವೋ ಅವರ ಹಗೆತನ, ವೈರತ್ವ ಉಪಶಮನ ಆಗುತ್ತೆ. ನಹಿ ವೇರೇನ ವೇರಾಣಿ ಸಮ್ಮಂತಿ ಇದ ಕುದಾಚನಂಗ ಅವೇರೇನ ಚ ಸಮ್ಮಂತಿ ಏಸದಮ್ಮೋ ಸನಂತನೋ. ನೋಡ್ರಿ, ಇದೇ ವೈರದಿಂದ ವೈರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೋ ಒಂದು ಆ, ಸಮಸ್ಯೆ ಇರುತ್ತೆ, ಅದ್ರ ಪರಿಹಾರ ಏನಂದ ತಕ್ಷಣ ಹೊಡಿ, ಬಡಿ, ಕಡಿ, ಯುದ್ಧ ಮಾಡು, ಬಾಂಬ್ ಹಾಕು. ಇವತ್ತು ಜಗತ್ತಿನಲ್ಲಿ ಎಷ್ಟು ಕೋಟಿ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಬಂದೂಕುಗಳಿಗೆ, ಬಾಂಬ್ಗಳಿಗೆ.
ಆ ಕೋಟಿಗಳ ಮುಂದೆ ಎಷ್ಟು ಸೊನ್ನೆ ಹಾಕ್ತಾರೆ ಅದು ಎಣಿಸೋದಕ್ಕೂ ಬರಲ್ಲ ನಮಗೆ. ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲ ದೇಶಗಳು ಸೇರಿ ಅದನ್ನ ಒಂದ್ ವೇಳೆ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಯಾರು ಬಡವರಾಗಿರ್ಬೇಕಾಗಿಲ್ಲ. ಅಷ್ಟು ದುಡ್ಡು ಹೋಗ್ತಾ ಇದೆ ಈ ಆಯುಧಗಳಿಗೋಸ್ಕರ. ಅದರಲ್ಲಿ ನಂಬಿಕೆ, ಆಯುಧದಲ್ಲಿ ನಂಬಿಕೆ. ಅವರ ಹೃದಯದ ಮೇಲೆ ನಂಬಿಕೆ ಇಲ್ಲ, ತಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲ, ತಮ್ಮ ಮೈತ್ರಿ ಕರುಣೆ ಮೇಲೆ ನಂಬಿಕೆ ಇಲ್ಲ, ಬಂದೂಕ್ ಮೇಲೆ ನಂಬಿಕೆ. ನೋಡಿ ಎಂತ ಗತಿ ಬಂದ್ಬಿಟ್ಟಿದೆ ಮನುಷ್ಯನಿಗೆ. ತನ್ನ ಒಳ್ಳೆಯತನದ ಮೇಲೇನೆ ನಂಬಿಕೆ ಇಲ್ಲ. ಅದಕ್ಕೆ ಯುದ್ಧ ವಿಮಾನಗಳೇನು, ಬಾಂಬ್ಗಳೇನು ಅಂತ ಮೂರ್ಖತನ ಅಲ್ವಾ. ಅದಕ್ಕೆ ಭಗವಾನ್ರು ಹೇಳ್ತಾರೆ, ವೈರದಿಂದ ವೈರ ಹೋಗಲ್ಲ, ಮೈತ್ರಿಯಿಂದ ವೈರ ಹೋಗುತ್ತೆ. ಇದು ಸನಾತನ ನಿಯಮ. ಸನಾತನ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಈ ನಿಯಮ ಯಾವಾಗ್ಲೂ ಇರ್ತಕ್ಕಂಥದ್ದು, ಸದಾಕಾಲಿಕ. ಪರೇಚ ನ ವಿಜಾನಂತಿ ಮಯಮೆತ್ತ ಯಮಾಮಸೆ ಏಚ ತತ್ತ ವಿಜಾನಂತಿ ತಥೋ ಸಮ್ಮಂತಿ ಮೇದಾಗ. ಒಂದಲ್ಲ ಒಂದು ದಿನ ನಾವು ಸಾವಿಗೆ ವಶ ಆಗುತ್ತೇವೆ ಅಂತ ಯಾರು ಮರ್ತಿರ್ತಾರೋ, ಪರೇಚನ ವಿಜಾನಂತಿ ಯಮಮೆತ್ತ ಯಮಾಮಸೆ, ಅವರು ತಮ್ಮ ಕಲಹ ಪರಿಹಾರ ಮಾಡಿಕೊಳ್ಳುವುದಿಲ್ಲ. ಏಚತತ್ತ ವಿಜಾನಂತಿ, ಯಾರು ಒಂದು ದಿನ ಸಾಯ್ತೀನಿ ಅಂತ ತಿಳಿದುಕೊಳ್ತಾರೋ, ಅರ್ಥ ಮಾಡ್ಕೊಳ್ತಾರೋ, ತಥೋ ಸಮ್ಮಂತಿ ಮೇದಾಗ ಅಂತ ಬುದ್ಧಿವಂತ ಈ ಜಗಳಗಳನ್ನ ಸಮಾಧಾನ ಪರಿಹಾರ ಮಾಡ್ಕೊಳ್ತಾರೆ. ಮರಣವನ್ನು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಇವಾಗ ಜಗಳ ಹೆಂಗ ಆಡ್ತಾರೆ, ಒಂದಡಿ ಜಮೀನಿಗೋಸ್ಕರ ಹೊಡೆದಾಟ ಏನು, ಬಡಿದಾಟ ಏನು, ಕೊಲ್ಲುವುದಕ್ಕೂ ತಯಾರಾಗಿರ್ತಾರೆ ಅಂತ ಜನ. ಅವರು ಇಡೀ ಏನಂತಾರೆ, ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಆ ಜಮೀನ್ ಮೇಲೇನೆ ಇರ್ತಾರೆ ಅನ್ನೋ ತರನೇ ಜಗಳ ಆಡ್ತಾರೆ. ಒಂದು ದಿನ ಸತ್ತು ಹೋಗ್ಬಿಡ್ಬೇಕು, ನೆಮ್ಮದಿಯಿಂದ ಇರಬೇಕು, ಪರಿಹಾರ ಹುಡುಕೊಂಡಿರ್ಬೇಕು, ಮೈತ್ರಿಯಿಂದ ಇರೋದನ್ನ, ಅದಕ್ಕೆ ಬೆಲೆ ಜಾಸ್ತಿ ಆ ಭೂಮಿ, ಒಂದು ಅಡಿ ಭೂಮಿಗಿಂತ. ಶುಭಾನುಪಸ್ಸಿಂಗ್ ವಿಹರಂತಂ ಇಂದ್ರಿಯೇಸು ಅಸಂಗುತಂ ಭೋಜನಮ್ಮಿ ಚಾಮತ್ತನ್ಯುಂ ಕುಸಿತಂ ಹೀನ ವೀರ್ಯಂ ತಂಗ್ವೇಪಸಹತಿ ಮಾರೋ ವಾತೋ ರುಕ್ಕಂವ ದುಬ್ಬಲಂ. ಶುಭಾನುಪಸ್ಸಿಂಗ್ ವಿಹರಂತಂ, ಯಾರು ವಿಲಾಸದಲ್ಲಿ ಸುಂದರವಾಗಿದೆ ಅದು ಇದು ಹಾಗೆ ಅಂತ ಬರೀ ಮೋಜಿನ ಹಿಂದೆ ಓಡುವವರು. ಇಂದ್ರಿಯೇಸು ಅಸಂಗುತಂ, ಇಂದ್ರಿಯಗಳಲ್ಲಿ ಸಂಯಮ ಇಲ್ಲದೆ ಇರೋರು. ಭೋಜನಂ ಹೀಚ ಅಮತ್ತನ್ಯು, ಊಟದಲ್ಲಿ ಮಿತಿ ಇಲ್ಲದೆ ಇರೋರು. ಕುಸಿತಂಗ್ ಹೀನ ವೀರ್ಯಂಗ್, ಆಲಸ್ಯತನದಿಂದ ಯತ್ನಶೀಲ ಮಾಡದೆ, ತಂಗ್ವೇ ಪಸಹತಿ ಮಾರೋ, ಅಂಥವರ ಮನಸ್ಸು ಅಂಥವರ ಮೇಲೆ ಮಾರ ದೊಡ್ಡ ಬಿರುಗಾಳಿಯಂತೆ ಬಂದು ಉರುಳಿಸ್ಬಿಡ್ತಾನೆ. ಯಾವ ರೀತಿ ಅಂದ್ರೆ ವಾತೋ ರುಕ್ಕಂಗ್ ವ ದುಬ್ಬಲಂಗ್, ಯಾವ ರೀತಿ ಒಂದು ದುರ್ಬಲವಾದ ಗಿಡ ಇದೆ, ಜೋರಾಗಿ ಗಾಳಿ ಬಂದ್ಬಿಟ್ರೆ ಆ ಗಿಡ ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ಈ ತರ ಎಲ್ಲ ಮನಸ್ಸಿದ್ರೆ, ಮಾರ ಅಂದ್ರೆ ಯಾರು, ಮನಸ್ಸಿನ ಕ್ಲೇಶಗಳು, ಮನಸ್ಸಿನ ಕೆಟ್ಟತನಗಳು ಬೀಳಿಸ್ಬಿಡ್ತವೆ. ಅದ್ರ ಉಲ್ಟಾ ಮಾಡಿದಾಗ ವಾತೋ ಸೇಲಂಗ್ ವ ಪಬ್ಬತಂಗ್, ಅಂದ್ರೆ ಯಾವ ರೀತಿ ಕಲ್ಲಿನ ಪರ್ವತ, ಬಂಡೆ ಪರ್ವತವನ್ನ ಗಾಳಿ ಇದು ಮಾಡಲ್ವೋ, ಬೀಳಿಸಲ್ವೋ, ಅದೇ ರೀತಿ ಸಂಯಮದಿಂದಿರುವವನು, ಊಟದಲ್ಲಿ ಮಿತಿ ಇರುವವನು, ಆಮೇಲೆ ಪ್ರಯತ್ನಶೀಲ ಆದವನು, ಶ್ರದ್ಧೆ ಉಳ್ಳವನು, ಅವನಿಗೆ ಯಾವ ಮಾರನು ಕೆಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ನಿಕ್ಕಸಾವೋ ಕಾಸಾವಂಗ್ಯೋ ವತ್ತಂಗ್ ಪರಿದಹಿಸತಿ ಅಪೇತೋ ದಮ ಸಚ್ಚೇನ ನಸೋ ಕಾಸಾವ ಮರಹತಿ. ಇದು ಸಾಧು ಸನ್ಯಾಸಿಗಳು ಈ ಕಾವಿ ಬಟ್ಟೆ ಹಾಕೊಳ್ತಾರಲ್ಲ, ಈ ಬಟ್ಟೆ ಹಾಕಿಕೊಳ್ಳೋರ ಬಗ್ಗೆ ಹೇಳಿದ್ದಾರೆ.
ಮನಸ್ಸಿನಲ್ಲಿ ಮಲಿನತೆ ಉಳ್ಳವರು ಕಾಷಾಯ ಬಣ್ಣದ ಬಟ್ಟೆಯನ್ನು ಧರಿಸಬಹುದು. ಆದರೆ ಸತ್ಯ ಸಂಯಮ ಇಲ್ಲವಾದರೆ ಆತನು ಕಾಷಾಯ ಬಣ್ಣದ ಬಟ್ಟೆ ತೊಡಲು ಅನರ್ಹ. ನ ಸೊ ಕಾಸಾವಂಗ್ ಅರ್ಹತಿ ನ ಅರ್ಹತಿ. ಯೋಚವಂತ ಕಾಸಾವಸ್ಸ ಶೀಲೇಸು ಸುಸಮಾಹಿತೋ. ಯಾರು ಮನಸ್ಸಿನ ಮಲಿನತೆ ದೂರ ಮಾಡಿರುವವರು, ಶೀಲ ಸಂಪನ್ನದಲ್ಲಿ ದೃಢವಾಗಿರುವವರು, ಉಪೇತೋ ದಮ ಸಚ್ಚೆನ ದಮ ಮತ್ತು ಸತ್ಯವದಿಂದ ಇರುವವರು, ಅಂಥವರು ಈ ಕಾವಿ ಬಟ್ಟೆ ತೊಡಲು ಅರ್ಹರು. ಅಸಾರೆ ಸಾರಮತಿನೋ ಸಾರೆ ಚಾಸಾರದಸ್ತಿನೋ ಏಸಾರಂಗ್ನಾದಿಗಚ್ಚಂತಿ ಮಿಚ್ಛಾ ಸಂಕಲ್ಪ ಗೋಚರ. ಯಾರು ಸಾರ ಅಲ್ಲದೆ ಇರೋದು ಅಂದ್ರೆ ಸಾರ ನಿಜ ಸತ್ಯ, ಸತ್ಯವನ್ನ ಅಸತ್ಯ ಅಂತ, ಅಸತ್ಯವನ್ನ ಸತ್ಯ ಅಂತ, ಸಾರವನ್ನ ಅಸಾರ, ಅಸಾರವನ್ನ ಸಾರ ಅಂತ ಯಾರು ತಿಳ್ಕೊಳ್ತಾರೋ ಅವರು ಸತ್ಯವನ್ನು ಮುಟ್ಟುವುದೇ ಇಲ್ಲ. ಇಚ್ಛಾ ಸಂಕಲ್ಪ ತಪ್ಪು ಯೋಚನೆಗಳಿಂದ ಸತ್ಯವನ್ನ ಸಾರವನ್ನ ಮುಟ್ಟುವುದಿಲ್ಲ. ಆದರೆ ಯಾರು ಸಾರಂಚ ಸಾರತೋ ನೆತ್ವ ಸಾರವನ್ನ ಸಾರ ಅಂತ ತಿಳ್ಕೊಳ್ತಾರೆ, ಸಾರವನ್ನ ಸಾರ ಅಂತ ತಿಳ್ಕೊಳ್ತಾರೆ, ಅವರು ಸರಿಯಾಗಿ ಯೋಚನೆ ಮಾಡಿ ಸಾರವನ್ನ ಪಡಿತಾರೆ. ಯಥಾಗಾರಂಗ್ ದುಚ್ಛನ್ನಂಗ್ ಹುಟ್ಟಿ ಸಮತಿ ವಿಜ್ಜತಿ ಏವಂಗ ಭಾವಿತಂಗ್ ಚಿತ್ತಂಗ್ ರಾಗೋ ಸಮತಿ ವಿಜ್ಜತಿ. ಯಾವ ರೀತಿ ಮನೆ ಸರಿಯಾಗಿ ಚಪ್ರ ಇದು ಮೇಲ್ಗಡೆ ಛಾವಣಿ ಸರಿ ಇಲ್ಲ ಅಂತಂದ್ರೆ ಮಳೆ ಬಂದ್ರೆ ಏನಾಗತ್ತೆ, ನೀರು ಅಲ್ವಾ, ನೀರು ಅದರಲ್ಲಿ ಹರಿಯೋದಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ, ತೋರ್ಬಿಡುತ್ತೆ ಮನೆ. ಅದೇ ರೀತಿ ಯಾರು ಮನಸ್ಸು ಬೆಳವಣಿಗೆ ಆಗಿರಲ್ಲ ಅವರ ಮನಸ್ಸಿನಲ್ಲಿ ರಾಗ ತೋರೋದಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಒಂದ್ ವೇಳೆ ಭದ್ರವಾದ ಮನೆ ಇದ್ರೆ ನೀರು ಸೋರುವುದಿಲ್ಲ. ಅದೇ ರೀತಿ ಅಭಿವೃದ್ಧಿ ಮಾಡಿದ ಮನಸ್ಸಿನಲ್ಲಿ ರಾಗ ತೋರುವುದಿಲ್ಲ. ಇದ ಸೋಚತಿ ಪೆಚ್ಚ ಸೋಚತಿ ಪಾಪಕಾರಿ ಉಭಯತ್ತ ಸೋಚತಿ ಸೋ ಸೋಚತಿ ಸೋ ವಿಹನ್ಯತಿ ಇಸ್ವಾಕಮ್ಮ ಕಿಲಿಟ್ಟ ಮತ್ತನು. ಪಾಪ ಮಾಡಿದವನು ಪಾಪಿ ಏನ್ ಮಾಡ್ತಾನೆ, ಇಲ್ಲಿಯೂ ಅಳ್ತಾನೆ, ಆಮೇಲೂ ಅಳ್ತಾನೆ, ಶೋಕ ಪಡ್ತಾನೆ, ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಎರಡೂ ಕಡೆ ಅಳ್ತಾನೆ. ಅವನು ಪಶ್ಚಾತ್ತಾಪ ಪಡ್ತಾನೆ ಮತ್ತು ಅಳ್ತಾನೆ. ಏನನ್ನ ನೋಡಿ, ಇಸ್ವಾಕಮ್ಮ ಕಿಲಿಟ್ಟ ಮತ್ತನು, ತಾನು ಮಾಡಿರುವ ಪಾಪಕರ್ಮಗಳನ್ನು ನೆನಪು ಮಾಡಿ ನೋಡಿ ಮನಸ್ಸಿಗೆ ತಂದು ತಂದು ಅಳ್ತಾನೆ. ಅದೇ ಇದ ಮೋದತಿ ಪೆಚ್ಚ ಮೋದತಿ ಕಥಪುಣ್ಯೋ ಉಭಯತ್ತ ಮೋದತಿ ಸೋಮೋದತಿ ಸೋಪಮೋದತಿ ದಿಸ್ವಾಕಮ್ಮ ವಿಶುದ್ಧಿ ಮತ್ತನು. ಹಾಗೆಯೇ ಪುಣ್ಯ ಮಾಡುವವನು ಪುಣ್ಯಕಾರಿ, ಇಲ್ಲಿಯೂ ಸಂತೋಷವಾಗಿರ್ತಾನೆ, ಮುಂದಿನ ಜನ್ಮದಲ್ಲಿಯೂ ಸಂತೋಷವಾಗಿರ್ತಾನೆ. ನಾನು ಪುಣ್ಯವನ್ನು ಮಾಡಿದ್ದೀನಿ, ಒಳ್ಳೆಯದನ್ನು ಮಾಡಿದ್ದೀನಿ ಅಂತ ಯಾವಾಗ ನೆನೆಸ್ಕೊಳ್ತಾನೋ ಅವಾಗೆಲ್ಲ ಅವನ ಮನಸ್ಸು ತನ್ನ ಶುದ್ಧವಾದ ಕರ್ಮವನ್ನು ನೋಡಿ ಸಂತೋಷ ಪಡ್ತಾ ಇರುತ್ತೆ. ಇದ ತಪ್ಪತಿ ಪೆಚ್ಚ ತಪ್ಪತಿ ಪಾಪಕಾರಿ ಉಭಯತ್ತ ತಪ್ಪತಿ ಪಾಪಂಗ್ಮೇ ಕತಂಕ್ತಿ ತಪ್ಪತಿ ಹಿಯೋ ತಪ್ಪತಿ ದುಗ್ಗತಿಂಗತೋ. ಪಾಪ ಮಾಡಿದವನು ಇಲ್ಲಿನೂ ತಪ್ಪ ಅಂದ್ರೆ ಅದು ಸುಡ್ತಾ ಇರ್ತಾನೆ, ಮನಸ್ಸಿನಲ್ಲಿ ದುಃಖ ಪಡ್ತಾನೆ, ಇಲ್ಲಿಯೂ ವೇದನೆ ಅನುಭವಿಸ್ತಾನೆ, ಮುಂದಿನ ವೇದನೆ ಅನುಭವಿಸ್ತಾನೆ. ಪಾತಂಗ್ಮೇ ಕತಂಗ್, ನಾನು ಪಾಪ ಮಾಡಿಬಿಟ್ಟೆ ಅಂತೇಳಿ ಪಶ್ಚಾತ್ತಾಪದಿಂದ ಎರಡೂ ಕಡೆ ದುಃಖದಿಂದ ಇದ್ದು ದುರ್ಗತಿಗೆ ಹೋಗ್ತಾನೆ. ಇದ ನಂದತಿ ಪೆಚ್ಚ ನಂದತಿ ಕಥ ಪುಣ್ಯ ಉಭಯತ್ತ ನಂದತಿ. ಅದೇ ಪುಣ್ಯ ಮಾಡುವವನು ಇಲ್ಲಿಯೂ ಸಂತೋಷವಾಗಿರ್ತಾನೆ, ಮುಂದೆಯೂ ಸಂತೋಷವಾಗಿರ್ತಾನೆ. ಪುಣ್ಯಂಗ್ಮೇ ಕತಂಕ್ತಿ ನಂದತಿ, ನಾನು ಪುಣ್ಯವನ್ನು ಮಾಡಿದ್ದೇನೆ ಅಂತ ಹೇಳಿ ಅದನ್ನು ನೆನಪು ಮಾಡಿಕೊಂಡು ಸಂತೋಷವಾಗಿರ್ತಾನೆ. ಹಿಯೋ ನಂದತಿ ಸುಗ್ಗತಿಂಗತೋ, ಇಲ್ಲಿಯೂ ಮುಂದೆಯೂ ಸ್ವರ್ಗಕ್ಕೆ ಹೋದ ಮೇಲೆಯೂ ಸಂತೋಷವಾಗಿರ್ತಾನೆ. ಬಹುಂಗ್ ಪಿಚೆ ಸಹಿತಂಗ್ ಭಾ ಸಮಾನೋ ನ ತಕ್ಕರೋ ಹೋತಿ ನರೋಪಮತ್ತೋ ಗೋಪೋವಗಾವೋ ಗಣಯಂಗ್ ಪರೇಸಂಗ್ ನ ಭಾಗವ ಸಾಮಾನ್ಯ ಸಹೋತಿ. ಈ ಶಾಸ್ತ್ರ ಗ್ರಂಥಗಳಿರ್ತಾವಲ್ಲ ಅವುಗಳನ್ನು ತುಂಬ ಓದಿ ಆದರೆ ಅದ್ರ ಪ್ರಕಾರ ನಡೆದುಕೊಳ್ಳದಿದ್ದರೆ ಅಂಥವನು ಹಸುಗಳನ್ನು ಎಣಿಸುವ ದನ ಕಾಯುವನ ಥರ ಆಗಿರ್ತಾನೆ. ಅಂದರೆ ಇವಾಗ ದನ ಕಾಯೋನು ಏನು ಮಾಡ್ತಾನೆ, ಅನೇಕ ದನಗಳು, ಊರಿನ ದನಗಳನ್ನು ತೆಗೆದುಕೊಂಡು ಹೋಗಿ ಇಡೀ ದಿನ ಕಾಯಿದ್ಬಿಟ್ಟು ಮತ್ತೆ ಸಂಜೆ ಮನೆಗೆ ಬಂದು
ದನಗಳನ್ನ ಆಯಾ ಮನೆಗಳಿಗೆ ಕಳಿಸ್ಬಿಟ್ಟು ಅವನು ಹೋಗ್ತಾನೆ. ಇಡೀ ದಿನ ದನ ಕಾಯ್ತಾನೆ. ಆದ್ರೆ ಆ ದನದ ಹಾಲು ಸಿಗಲ್ಲ, ಆ ದನದ ಬೆಣ್ಣೆನೂ ಸಿಗಲ್ಲ, ತುಪ್ಪನೂ ಸಿಗಲ್ಲ, ಏನು ಸಿಗಲ್ಲ. ಬರೀ ಕಾಯೋ ಕೆಲಸ. ಅದೇ ರೀತಿ ಯಾರು ಈ ಶಾಸ್ತ್ರ ಗ್ರಂಥಗಳನ್ನ ಇವುಗಳನ್ನ ಬರೀ ಓದಿ 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 ಇದನ್ನ ಮಾಡ್ತಾರೆ, ಆದ್ರೆ ಅದ್ರ ತರ ನಡೆದುಕೊಳ್ಳುವುದಿಲ್ಲ, ಅವರು ದನ ಕಾಯೋಣ ಹಾಗೆ ಪಡೆಯಲ್ಲ. ಅಪ್ಪಂಗ್ ಪಿಚೆ ಸಹಿತಂಗ್ ಭಾಸಮಾನೋ ಧಮ್ಮಸ್ಸ ಹೋತಿ ಅನುಧಮ್ಮಚಾರಿ ರಾಗಂಚ ದೋಸಂಚ ಪಹಾಯ ಮೋಹಂ ತಮ್ಮಪ್ಪ ಜಾನೋ ಸುವಿಮುತ್ತ ಚಿತ್ತೋ ಅನುಪಾದಿಯಾನೋ ಯುಧವಾಹುರಂಗ್ವ ಸಭಾಗವ ಸಾಮಾನ್ಯಸ್ಸ ಹೋತಿ. ಈ ಎಲ್ಲ ಶಾಸ್ತ್ರ ಗ್ರಂಥಗಳನ್ನ ಜಾಸ್ತಿ ಓದಲ್ಲ, ಆದ್ರೆ ಓದಿದ್ದನ್ನ ಅನುಸರಿಸ್ತಾನೆ ಮತ್ತು ರಾಗ ದ್ವೇಷ ಅಜ್ಞಾನಗಳನ್ನ ತೊರೆದು ಸಮ್ಯಕ್ ಪ್ರಜ್ಞೆಯಿಂದ ಮುಕ್ತವಾದ ಮನಸ್ಸನ್ನ ಪಡೆದು ಇಲ್ಲಿಯ ಅಥವಾ ಮುಂದಿನ ಲೋಕದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರ್ತಾನೆ. ಅಂಥವನು ಈ ನಿಜವಾಗಿಯೂ ಒಂದು ವೇಳೆ ಭಂತೇಜಿನೂ ಆದ್ರೂ ಕೂಡ ಆ ಒಂದು ಭಂತೇಜಿ ಜೀವನ ಸಾಧು ಜೀವನದ ಸಂಪೂರ್ಣ ಫಲವನ್ನ ಪಡಿತಾನೆ. ಈ 20 ಗಾಥೆಗಳು ಮೊದಲನೆಯ ವರ್ಗದಲ್ಲಿ, ಮೊದಲನೆಯ ಚಾಪ್ಟರ್ ಅಲ್ಲಿ ಬಂದಿರತಕ್ಕಂಥ 20 ಗಾಥೆಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಸರಿಯಾಗಿ ತಿಳಿದುಕೊಂಡ್ರೆ 20 ಗಾಥೆಗಳು ಜೀವನಕ್ಕೆ ಸಾಕು ಅಲ್ವಾ? ನಮ್ಮ ಜೀವನ ಬದಲಾಯಿಸಬಹುದು, ನಮ್ಮ ದೃಷ್ಟಿಕೋನ ಬದಲಾಯಿಸಬಹುದು. ಭಗವಾನ್ ಬುದ್ಧರ ಆಶೀರ್ವಾದ ಎಲ್ಲರ ಮೇಲಿರಲಿ. ಬಡೇ ಬಂತೇಜಿಯವರು ಈ ಪುಸ್ತಕ ಓದಿ ಓದಿ ಅವ್ರ ಹತ್ರ ಬೇರೆ ಬೇರೆ ಯಾವೆಲ್ಲ ಪುಸ್ತಕಗಳಿದ್ವು ಅಂದ್ರೆ ಭಿಕ್ಷು ಆಗೋದಕ್ಕಿಂತ ಮುಂಚೆ ಅವ್ರು ಏನೆಲ್ಲ ಕಲೆಕ್ಟ್ ಮಾಡ್ತಿದ್ರು, ಓದ್ತಿದ್ರು, ಅದು ಇದೆಲ್ಲ ನಿಧಾನವಾಗಿ ಎಲ್ಲ ಗಿಫ್ಟ್ ಕೊಟ್ಟು ಖಾಲಿ ಮಾಡ್ತಾ ಬಂದ್ರು. ಕೊನೆಗಿದ್ ಒಂದೇ ಧಮ್ಮ ಪದ ಒಂದೇ ಇಟ್ಕೊಂಡ್ರು. ಇದರಲ್ಲಿ ಪ್ರಜ್ಞೆ ಇದೆ, ಜ್ಞಾನ ಇದೆ ಅಂತ ಹೇಳಿ ಇದನ್ನ ಇಟ್ಟುಕೊಂಡು ಇದನ್ನ ಓದಿ ಇದನ್ನ ಅನುಸರಿಸಿ ಭಗವಾನ್ ಬುದ್ಧರೇ ನನ್ನ ಶರಣು, ಧಮ್ಮವೇ ಶರಣು, ಸಂಘವೇ ಶರಣು ಅಂತ ಹೇಳಿ ವಿಸರಣವನ್ನ ತೆಗೆದುಕೊಳ್ತಾರೆ. ಅದು ಎಲ್ಲಿ ಆಗಿದ್ದು ಅಂತಂದ್ರೆ ಇಲ್ಲಿ ಅರುಣಾಚಲಮಲ್ಲಿ ತಿರುವಣ್ಣಮಲೈ ರಮಣ ಮಹರ್ಷಿ ಜೊತೆ ಇದ್ದಾಗ ಅಲ್ಲಿ ಈ ಧಮ್ಮ ಪದದಿಂದ ಧ್ಯಾನದಿಂದ ಅವರು ಉನ್ನತ ಸ್ಥಿತಿಯನ್ನ, ಮನಸ್ಸಿನ ಸ್ಥಿತಿಯನ್ನ ಪಡೆದು ಈ ಮಾರ್ಗವೇ ನನ್ನ ಮಾರ್ಗ ಅಂತ ಹೇಳಿ ಇಲ್ಲೇ ತಮಿಳುನಾಡಿನಿಂದ ಕುಶಿನಗರಕ್ಕೆ ಹೋಗ್ತಾರೆ. ಕುಶಿನಗರಕ್ಕೆ ಹೋಗಿ ಅಲ್ಲಿ ಪರಮ ಪೂಜನೀಯ ಚಂದಮಣಿ ಬಂತೇಜಿ, ಪರಮ ಪೂಜನೀಯ ಚಂದಮಣಿ ಬಂತೇಜಿ ಹತ್ರ ದೀಕ್ಷೆ ತಗೊಂಡು ಬುದ್ಧರಕ್ಕಿತರಾಗ್ತಾರೆ. ಅಲ್ಲಿ ಬುದ್ಧರಕ್ಕಿತ ಅಂತ ಬಂತೇಜಿ ಅವ್ರಿಗೆ ಹೆಸರು ನಾಮಕರಣ ಮಾಡ್ತಾರೆ. ನಂತರ ಅವರು ಶ್ರೀಲಂಕಾ, ಬರ್ಮಾ ದೇಶ ಅಲ್ಲಿಲ್ಲೆಲ್ಲ ಹೋಗಿ ಓದಿ, ತ್ರಿಪಿಟಕ ಓದಿ, ಪಾಳಿ ಭಾಷೆ ಓದಿ ಎಲ್ಲ ಮಾಡಿ ಬುದ್ಧಗಯೆಗೆ ಬರ್ತಾರೆ. ಅಲಂದಾದಲ್ಲಿ ಸ್ವಲ್ಪ ದಿನ ಇದ್ದು ಬುದ್ಧಗಯೆಗೆ ಬಂದು ಬುದ್ಧಗಯಲ್ಲಿ ಈ ಜಮೀನಿನ ಮಾಲೀಕರು ಅಲ್ಲಿ ದಾನ ಮಾಡ್ತಾರೆ. ಬುದ್ಧಗಯಲ್ಲಿ 2500ನೇಯ ಬುದ್ಧ ಜಯಂತಿಯ ಪವಿತ್ರ ಬುದ್ಧ ಜಯಂತಿಯ ದಿನ ಆ ಮಹಾಬೋಧಿ ಪವಿತ್ರ ಬೋಧಿ ವೃಕ್ಷದ ಅಡಿಯಲ್ಲಿ ಈ ಮೈಸೂರು ಮಹಾರಾಜರು ಬುದ್ಧ ವಿಹಾರಕ್ಕಂತ ಏನು ಕೊಟ್ಟಿದ್ರು ಆ ಜಮೀನನ್ನ ನಮ್ಮ ಬಡೇ ಬಂತೇಜಿಯವರಿಗೆ ದಾನ ಮಾಡ್ತಾರೆ. ಬಡೇ ಬಂತೇಜಿಯವರು ಇಲ್ಲಿ ಬಂದು ಜೂನ್ 5 1956 ಅವತ್ತು ಇಲ್ಲಿಗೆ ಬರ್ತಾರೆ. ಬೋಧಿ ವೃಕ್ಷವನ್ನು ನೆಡ್ತಾರೆ. ನಿಧಾನವಾಗಿ ಒಂದೊಂದು ಮೊದಲು ಜನರ ಸಂಪರ್ಕ ಬೆಳೆಸ್ಕೊಂಡು ಜನರ ಜೊತೆ ಮಾತಾಡಿ ಕನ್ನಡ ಕಲಿತು ಕನ್ನಡದಲ್ಲಿ ಧರ್ಮೋಪದೇಶ ಮಾಡಿ ಆ ರೀತಿ ಎಲ್ಲ ಮಾಡಿ ಒಂದೊಂದೇ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ಈ ಇಡೀ ಭವ್ಯ ಮಹಾಬೋಧಿ ಬಹಳ ಕಷ್ಟದಿಂದ ಬಂದಿರತಕ್ಕಂಥದ್ದು, ಬಹಳ ನಿಷ್ಠೆಯಿಂದ ಬಂದಿರತಕ್ಕಂಥ, ಸಂಪೂರ್ಣ ಸಮರ್ಪಣೆಯಿಂದ ಬಂದಿರತಕ್ಕಂಥದ್ದು. ಇಲ್ಲ ಅಂತಂದ್ರೆ
ಬಾಹಿರಿಕವಾಗಿ ಕಾಣ್ತಕ್ಕಂಥ ಮಹಾಬೋಧಿ. ಆದರೆ ಸಾವಿರಾರು ಲಕ್ಷ ಲಕ್ಷ ಜನಗಳ ಹೃದಯದಲ್ಲಿ ಆ ಬೋಧಿಯ ಬೀಜವನ್ನ ಬಿತ್ತಿದ್ದಾರೆ ಬಡೆ ಬಂತೇಜಿಯವರು. ಅದು ಇದು ದೊಡ್ಡ ಮಹಾಬೋಧಿ ಅದು. ಆ? ಜನರ ಮನಸ್ಸಲ್ಲಿ ಈ ಜ್ಞಾನವನ್ನ ಪಡಿಲಿಕ್ಕೆ ಬುದ್ಧರ ಬಗ್ಗೆ, ಧಮ್ಮ ಸಂಘದ ಬಗ್ಗೆ, ಶೀಲ ಸಮಾಧಿ ಪಣ್ಯಗಳ ಬಗ್ಗೆ, ದಾನಶೀಲ ಭಾವನೆಗಳ ಬಗ್ಗೆ, ಪರಿಯತ್ತಿ ಪಟಿಪತ್ತಿ ಪಟಿವೇದದ ಅನುಭವದ ಬಗ್ಗೆ, ಇವುಗಳನ್ನೆಲ್ಲ 4 ಆರ್ಯ ಸತ್ಯಗಳು, ಅಷ್ಟಾಂಗಿಕ ಮಾರ್ಗಗಳು, 37 ಬೋಧಿಪಕ್ಕಿಯ ಧಮ್ಮಗಳು, ಇವುಗಳನ್ನೆಲ್ಲ ಏನ್ ಬಿತ್ತಿದಾರಲ್ಲ, ಇವು ದೊಡ್ಡ ಮಹಾಬೋಧಿ ಸೊಸೈಟಿಗಳು. ಇವು ಬುದ್ಧ ಶಾಸನದ ಭದ್ರವಾದ ಮಹಾಬೋಧಿ ಸೊಸೈಟಿಗಳು. ಅದರ ಒಂದು ಬಾಹಿರಿಕ ಅದರ ಪ್ರತಿಬಿಂಬವೇ ನಾವು ಕಣ್ಣಿನಿಂದ ನೋಡ್ತಕ್ಕಂಥ ಈ ಮಹಾಬೋಧಿ ಸೊಸೈಟಿ ಬೆಂಗಳೂರು. ಈಗ 22 ಶಾಖೆಗಳಾಗಿವೆ. ನಿನ್ನೆ ತುಮಕೂರಲ್ಲಿ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಬಡ ಬಂತೇಜಿಯವರ ಹೆಸರಿನಲ್ಲಿ. ಯಾರಾದರೂ ನಿಮಗೆ ಸಮಯ ಇದ್ರೆ ತುಮಕೂರಲ್ಲಿ ಹೋಗಿ ಅಲ್ಲಿನೂ ಭೇಟಿ ಮಾಡಿ, ಇನ್ನು ಬೆಳೆಸಿ. ಎಲ್ಲ ಕಡೆ ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ವಿಹಾರಗಳು, ಅಲ್ಲಿ ವಿಹಾರಗಳಿಗೆ ಭೇಟಿ ಕೊಟ್ಟು ಬೆಳೆಸ್ತಾ ಇರಿ. ಬುದ್ಧರನ್ನ ನೋಡಿದಾಗ, ಬುದ್ಧರ ಪ್ರತಿಮೆಯನ್ನು ನೋಡಿದಾಗ, ಚಿತ್ರವನ್ನು ನೋಡಿದಾಗ ಅದೇನೋ ಒಂದು ಶಾಂತಿ, ಮೈತ್ರಿ, ಕರುಣೆ, ಪ್ರಜ್ಞೆಯ ಒಂದು ಸಂಕೇತ. ಆ ಒಂದು ಕೆಲ ಚಿತ್ತಗಳು ಕುಶಲ ಚಿತ್ತಗಳಾಗಿರ್ತವೆ. ಆ ಕುಶಲ ಚಿತ್ತವನ್ನು ಬೆಳೆಸೋದಕ್ಕೆ ನೀವು ಕೂಡ ಸಹಾಯ ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ಅಂತರಂಗದಲ್ಲೂ ಬಹಿರಂಗದಲ್ಲೂ ಬೆಳೆಸ್ತಾ ಬಾಣದತ್ತ ಸಾಗಿರಿ ಹೇಳ್ತಾ, ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಪರಂ ಪೂಜ್ಯ ಬಡ ಬಂತೇಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಗುರು ಬಂತೇಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಸಂಘದ ಆಶೀರ್ವಾದ, ನೀವು ಮಾಡಿರುವ ಪುಣ್ಯದ ಬಲ, ನಾವು ಮಾಡಿರುವ ಪುಣ್ಯದ ಬಲ, ಈ ಎಲ್ಲವೂ ಬೋಧಿಯನ್ನು ಪಡೆದು ನಿಬ್ಬಾಣ ಸುಖವನ್ನು ಪಡೆಯುವಂತಾಗಲಿ. ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತ್ಥಿ ಭವಂತು ತೇ. ಸಾಧು ಸಾಧು. ಬೆಳಿಗ್ಗೆಯಿಂದನೂ ಕಾರ್ಯಕ್ರಮಗಳು ನಡೀತಾನೆ ಇವೆ. ಈಗ ಇಲ್ಲಿಗೆ ಈ ಸೆಷನ್ ಮುಕ್ತಾಯ ಮಾಡೋಣ. 6 ಗಂಟೆಗೆ ಬೋಧಿ ವೃಕ್ಷದ ಕೆಳಗಡೆ ವಿಶೇಷ ಬುದ್ಧ ಪೂಜೆಯನ್ನ ಮಾಡೋಣ. ಅಲ್ಲಿವರೆಗೂ ವಿಶ್ರಾಮ ತೆಗೆದುಕೊಳ್ಳಿ, ಧ್ಯಾನ ಮಾಡಿ, ಚರ್ಚೆ ಮಾಡಿ, ಪುಸ್ತಕ ಓದಿ. ಇವರೆಗೂ ವಿಶ್ರಾಮ. ನಮೋ ಬುದ್ಧಾಯ.